ಬಟ್ ಫ್ರೆಶ್ ಅಪ್ ಮಾಡಿ ಡ್ರೆಸ್ ಚೇಂಜ್ ಆಯಿತು, ಬಟ್ ಫ್ರೆಶ್ ಅಪ್ ಆಗಿಲ್ಲ. ಐಟಮ್ ಎತ್ತಿಕ್ಬಿಡೋಣ ಅಂತ ಲೈಕ್ ಫಿಶ್ ಎಲ್ಲ ಕಳಿಸಿದ್ದಾರೆ, ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂತ. ಇಲ್ಲ ಅಂದರೆ ಸ್ವಲ್ಪ ಹಾಳಾಗೋ ಚಾನ್ಸಸ್ ಇದೆ ಅಲ್ವಾ, ಅದಕ್ಕೆ ತೋರಿಸ್ತೀನಿ. ನುಗ್ಗೆಕಾಯಿ ಸತಿ ಬಂದಿದೆ ಆ್ಯಂಡ್ ಎಸ್ಪೆಷಲಿ ನುಗ್ಗೆ ಸೊಪ್ಪು ವೆರಿ ಗುಡ್ ಫಾರ್ ಹೆಲ್ತ್. ಹಸ್ಬೆಂಡ್ಗಂತೂ ತುಂಬ ಇಷ್ಟ, ಅದಕ್ಕೆ ಮನೇಲಿ ಊರಿಂದ ಬಂದಾಗೆಲ್ಲ ಕೊಟ್ಟು ಕಳಿಸ್ತಾ ಇರ್ತಾರೆ. ಆ್ಯಂಡ್ ಇದು ಪಾತ್ರೆ ಎಷ್ಟೊಂದಿದೆ. ಓ ಮೈ ಗಾಡ್, ಫಿಶ್ ಅಂತೂ ಸಿಕ್ಕಾಪಟ್ಟೆ ದಪ್ಪ ಚೆನ್ನಾಗಿದೆ. ಫಿಶ್ಶು ದಪ್ಪಕ್ಕೆ ಚೆನ್ನಾಗೈತಿ. ಇದೆಲ್ಲ ಊರಿಂದ ಬಂದಿದ್ರು, ಊರಿಂದ ತೊಗೊಂಬಂದಿದ್ದಾರೆ ಫಿಶ್ಶು. ಅಲ್ಲೆಲ್ಲ ಚೆನ್ನಾಗಿ ಸಿಗುತ್ತೆ ಅಂದ್ಬಿಟ್ಟು ಅವರಲ್ಲೇ ಹಿಡ್ದು ಕ್ಲೀನ್ ಮಾಡಿ ತೊಗೊಂಬಂದು ಕೊಡ್ತಾರೆ. ಸೊ ಅದಕ್ಕೆ ಅಮ್ಮ ಅಲ್ಲಿ ಸ್ವಲ್ಪನೇ ಇಟ್ಕೊಂಡ್ಬಿಟ್ಟು, ಅಲ್ಲಿ ಯಾರೂ ತಿನ್ನಲ್ಲ, ಅದಕ್ಕೆ ನಮ್ಮ ಅದಕ್ಕೆ ಬೇರೆ ಅವ್ರು ತಿಂತಾರೆ, ಅವರು ತಿನ್ನಲ್ಲಲ್ಲ, ಅವರು ಇಲ್ಲ ಈಗ. ಅದಕ್ಕೆ ನನಗೆ ಎಲ್ಲ ಮುಕ್ಕಾಲು ಭಾಗ ನನಗೆ ಕಳಿಸ್ಬಿಟ್ಟಿದ್ದಾರೆ. ಆ್ಯಂಡ್ ಹೆಂಗಾಯಿತು ಅಂದರೆ ಯಾವ ಟಿಫನ್ ಬಾಕ್ಸೂ ನನಗೆ ಓಪನ್ ಮಾಡೋಕ್ಕೆ ಆಗ್ತಿಲ್ಲ, ಕೈಯೆಲ್ಲ ಜಾರ್ತಾ ಇತ್ತು. ಇದು ಬಿರಿಯಾನಿ ಇವಾಗ ತಿನ್ನೋಕ್ಕಾಗುತ್ತೆ. ಆ್ಯಂಡ್ ಇದು ಚಿಕನ್ ಫ್ರೈ, ಇದು ಎಲ್ಲ ಇವಾಗ ಖಾಲಿ ಆಗುತ್ತೆ. ಆ್ಯಂಡ್ ಸ್ವಲ್ಪ ಕಬಾಬು ಇತ್ತು, ಅದು ಚಿಕನ್ ಕಬಾಬು. ಇದೆಲ್ಲ ಇವಾಗ ಖಾಲಿ. ಇವಾಗ ಒಂದು ರೌಂಡ್ ತಿನ್ಬಿಟ್ಟು ಫುಡ್ ನಾವು ಮತ್ತು ಸೊ ಇಷ್ಟು. ಆಮೇಲೆ ಇಲ್ಲಿ ಡಬ್ಬ ಎಷ್ಟು ತೆಗೆದ್ರು ಓಪನ್ ಆಗ್ತಾ ಇರಲಿಲ್ಲ ನನ್ನ ಕೈಯಲ್ಲಂತೂ, ಅದಕ್ಕೆ ಆಗ್ತಾ ಇಲ್ಲ. ಓ ಇಷ್ಟಕ್ಕೆಲ್ಲ ಮಾಡಿ ಇವಾಗ ಮಾಡಿ, ಇಷ್ಟಕ್ಕೆಲ್ಲನಾ ಮಾಡಿ ಆಯ್ತು ಮಾಡಿ. ಇಲ್ಲೇ ಇದೆಲ್ಲ ಬಟ್ಟೆ ತಗೋ. ಮಾಡು, ಅದು ಮಾಡಿಬಿಡ್ತೀರಾ ನೀವು, ಮಾಡಿ. ಏನದು ಮಸಾಲೆ ಹಾಕಿರೋ ಫಿಶ್ಶು ಇಷ್ಟೊಂದೈತೆ. ಈ ಡಬ್ಬ ಫುಲ್ಲು ಐತೆ ಫಿಶ್ಶು. ಯಾಕೆ ಹಿಂಗೆ ತಗೋಬತ್ತೀರಿ? ಇವಾಗ ಒಂದು ವಾರ ಇಟ್ಕೊಂತೀನಿ ಅಂತ. ಅಯ್ಯೋ. ಆಮೇಲೆ ಇದು ಫ್ರೈ ಮಾಡಿದ್ರಲ್ಲ, ಅದೂ ಮಸಾಲೆ ಹಾಕಿ ಫ್ರೈ ಮಾಡಿತ್ತು, ಅದೂ ಅಷ್ಟೇ ಮಸಾಲೆ ಹಾಕಿರೋ ಫಿಶ್ಶು ಮಟನೂ ಕೂಡ ಕಟ್ ಕಳಿಸಿದ್ದಾರೆ. ಇವಾಗ ಇದನ್ನೆಲ್ಲ ಅಷ್ಟು ನಾನು ಹೆಂಗೆ ಒಂದು ದಿನದಲ್ಲಿ ಖಾಲಿ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಓಕೆ, ಇದನ್ನು ನಾಳೆ ಬೆಳಗ್ಗೆ ನೋಡ್ಕೊಳ್ಳೋಣ, ಫಸ್ಟ್ ಎತ್ತಿಕ್ಬಿಡೋಣ. ಇವಾಗ ಏನಿದೆ ಅದು ತಿನ್ಬಿಟ್ಟು ಸ್ವಲ್ಪ ಲೈಟಾಗಿ ಆಮೇಲೆ ಮಲ್ಕೊಂಬಿಡೋಣ. ಯಾಕಂದರೆ ಅವ್ನು ಸ್ಕೂಲ್ಗೆ ಹೋಗಿದೆ ನಾಳೆ ಬೆಳಗ್ಗೆ ಮಂಡೇ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಎತ್ತಿಕ್ಬಿಟ್ಟು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಆ್ಯಂಡ್ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಫಿಶ್ ಇತ್ತಲ್ವಾ, ಸೊ ಏನು ಮಾಡೋಣ ಅಂದರೆ ಫಿಶ್ಶು ಇದು ಗ್ರೇವಿ ಟೈಪ್ ತಿಕ್ಕಾಗಿ ಒಂದು ಸ್ವಲ್ಪ ಗ್ರೇವಿ ಮಾಡೋಣ. ಯಾವುದೇ ರೀತಿ ತೆಂಗಿನಕಾಯಿ ಬಳಸ್ದೇನೆ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಮಾಡ್ಕೊಂಡು, ಇಲ್ಲಿ ಕ್ಲಿಪ್ಪಿಂಗ್ ಮಿಸ್ ಆಗೋಗಿದೆ. ಈರುಳ್ಳಿ ಮತ್ತು ಅರಿಶಿನ ಮತ್ತು ಮೆಣಸಿನ್ಕಾಯಿ ಹಾಕಿ ಹುರಿದಿಟ್ಕೊಂಡಿರೋದು ಅಷ್ಟೇ. ಇದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಇವಾಗ ಇದಕ್ಕೆ ಇನ್ನೊಂದು ಏನಂದರೆ ಸ್ವಲ್ಪ ಮೀನನ್ನ ತೊಗೊಂಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಮೀನಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಇದು ಫ್ರೈ ಆದರೂ ಮಾಡ್ಕೊಬೋದು, ಇಲ್ಲ ನೀವು ಕಬಾಬ್ ಥರನೂ ಇದನ್ನು ಮಾಡ್ಕೊಬೋದು. ನಾನು ಇದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಇದನ್ನು ಮಾಡ್ತಾಯಿದ್ದೀನಿ. ಆ್ಯಂಡ್ ಸ್ವಲ್ಪ ಅರಿಶಿನ ಎಲ್ಲ ಹಾಕ್ಕೊಂಡ್ಬಿಟ್ಟು, ಅರಿಶಿನ ಹಾಕಲೇಬೇಕು, ಅರಿಶಿನ ಹಾಕಿದ್ರೆ ಒಳ್ಳೆ ಕಲರು ಬರುತ್ತೆ, ಸ್ಮೆಲ್ಲೆಲ್ಲ ಹೋಗುತ್ತೆ. ಆಮೇಲೆ ಚಿಲ್ಲಿ ಪೌಡರ್, ಖಾರದ ಚಿಲ್ಲಿ ಪೌಡರ್ ಇದು. ಆಮೇಲೆ ಇದು ಉಪ್ಪು. ಆಮೇಲೆ ಇದನ್ನೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಇದು ಹೆಂಗೆ ಅಂದರೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರ ಎಲ್ಲ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು ಫಿಶ್ಗೆ. ಸೊ ಇದೆಲ್ಲ ಆದಮೇಲೆ ನೋಡಿ ಈ ಥರ ಇದನ್ನು ಫುಲ್ಲು ಚೆನ್ನಾಗಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡಿ, ಅಂದರೆ ಲೈಟಾಗಿ ಪ್ರೆಸ್ ಮಾಡಿಕೊಂಡು ಖಾರ ಎಲ್ಲ ಅದಕ್ಕೂ ಸೇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಎಲ್ಲ ಆದಮೇಲೆ ನಾನು ಇದನ್ನು ಒಂದು ಡಬ್ಬಕ್ಕೆ ಹಾಕಿ ಎತ್ತಿಕ್ಬಿಡ್ತೀನಿ. ಯಾವಾಗ ಬೇಕಾದ್ರೂ ಕಬಾಬ್ ಏನಾದ್ರು ಬೇಕಂದರೆ ಮಾಡ್ಕೊಬೋದು ಅಂತ. ಇವತ್ತೇನು ಮಾಡೋಕ್ಕಾಗಲಿ, ಇವತ್ತು ಬರೀ ನಾನು ಗ್ರೇವಿ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಕ್ತಾಯಿದ್ದೀನಿ. ನಾನು ಸ್ಟೀಲ್ ಬಾಕ್ಸಲ್ಲಿ ಅದರಲ್ಲೇ ಇತ್ತಲ್ವ, ಅದಕ್ಕೆ ಹಾಕಿ ಎತ್ತಿಕ್ತಾಯಿದ್ದೀನಿ. ಮತ್ತು ಇವಾಗ ಗ್ರೇವಿ ಮಾಡೋಣ ಅಂತ ಹೇಳಿದ್ನಲ್ಲ, ಅದಕ್ಕೆ ನಾನಿಲ್ಲಿ ದಪ್ಪ ಪೀಸ್ ಇರುತ್ತೆ ನೋಡಿ, ತಲೆ ಹತ್ರ ಮತ್ತು ಬಾಲ ಹಿಂದೆಗಡೆ, ಅದೆಲ್ಲ ನಿಮಗೆ ಫ್ರೈ ಮಾಡಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ತಿನ್ನೋಕ್ಕೆ. ಅದಕ್ಕೆ ಈ ಥರ ಸಾಂಬಾರಿಗೆ ಹಾಕ್ಬಿಟ್ಟು ಒಳ್ಳೆ ರುಚಿ ಬರುತ್ತೆ. ಆ ಪೀಸಸ್ನ ತೊಗೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ಆ್ಯಂಡ್ ನಿಮಗೆ ಅಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಳ್ಳಿ. ಮತ್ತು ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಸ್ವಲ್ಪ ಕಲರ್ಗೆ ಅಷ್ಟೇ ಇದು. ಮತ್ತು ಅರಿಶಿನ
ಆಮೇಲೆ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಆಮೇಲೆ ಇದಕ್ಕೆ ಉಪ್ಪು, ಇದನ್ನೆಲ್ಲ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದೇ ಹೇಳ್ದಂಗೆ ಈ ಖಾರ ಮತ್ತು ಮಸಾಲೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನೆಲ್ಲ ಚೆನ್ನಾಗಿ ಹಿಡ್ಕೊಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಇದನ್ನೊಂದು ಪಕ್ಕದಲ್ಲೇ ಇಟ್ಕೊಂಬಿಡೋಣ, ಸೈಡಿಗೆ ಇಟ್ಕೊಬೇಕು. ಇದನ್ನು ನಾವು ಏನಿಲ್ಲ ಜಸ್ಟ್ ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕು. ಆಮೇಲೆ ಇದನ್ನು ಜಸ್ಟ್ ತವಾದಲ್ಲಿ ಶಾಲೋ ಫ್ರೈ ಮಾಡಿಕೊಂಡ್ರೆ ಆಯಿತು. ಸೊ ನೋಡಿ, ಇದು ಮುಂಚೆನೇ ಇತ್ತು, ಅದು ಫಿಶ್ ಫ್ರೈಗೆ ಅಂತ ಕಳಿಸಿದ್ರಲ್ಲ, ಆ ಪೀಸ್ನ ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಡ್ತಾ ಇದ್ದೀನಿ. ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಇಲ್ಲ ಒಂದು 1 ಅವರ್ ನೀವು ಇಟ್ಕೊಬೋದು, ಇಲ್ಲ ಇಮಿಡಿಯೇಟಾಗೂ ಕೂಡ ಮಾಡ್ಕೊಬೋದು. ಸೊ ಇದನ್ನು ಇಟ್ಬಿಟ್ಟು ಚೆನ್ನಾಗಿ ಮುಚ್ಚಿಬಿಟ್ಟು ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಒಂದು ಸ್ವಲ್ಪ ಹೊತ್ತು ಅಷ್ಟೇ. ಆಮೇಲೆ ಇಲ್ಲಿ ಇನ್ನೊಂದು ಪೀಸಸ್ ಇತ್ತಲ್ವ, ಇದು ಫ್ರೈ ಮಾಡೋಕ್ಕೆ ನಾನು ತೊಗೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಏನು ಒಂಚೂರು ನೀರಿನ ಅಂಶ ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ಒಂದು ಒಣಗಿದ ಬಟ್ಟೆ ತೊಗೊಂಡು ಒರೆಸ್ಕೊಂಬಿಟ್ಟು ಅದಕ್ಕೆ ನಾನಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇದಕ್ಕೆ, ಇದು ಫ್ರೈಗೆ. ಆಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ. ಖಾರ ನಿಮ್ಗೆ ಎಷ್ಟು ನೋಡ್ಕೊಂಡು ನೀವು ಹಾಕೊಬೋದು. ನಮ್ಮ ಮನೇಲಿ ಮೀಡಿಯಮ್ ತಿನ್ನೋದು, ಅದಕ್ಕೆ ಇಷ್ಟೇ ಖಾರದ ಪುಡಿ ಹಾಕೋದು. ಆಮೇಲೆ ಸ್ವಲ್ಪ ಗರಂ ಮಸಾಲ, ಆಮೇಲೆ ಇದು ಧನಿಯಾ ಪುಡಿ, ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ, ಕರಿಮೆಣಸಿನ ಪುಡಿ, ಮತ್ತು ಇದು ಜೀರಿಗೆ ಪುಡಿ, ಮತ್ತು ಇದು ಕೆಂಪು ಪುಡಿ ಅಂದರೆ ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಬರುತ್ತಲ್ಲ ಅದು. ಆಮೇಲೆ ಉಪ್ಪು, ಇದನ್ನೆಲ್ಲ ಹಾಕ್ಕೊಂಡು ಲಾಸ್ಟಲ್ಲಿ ನಾನಿಲ್ಲಿ ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ 1.5 ಟೇಬಲ್ ಸ್ಪೂನ್. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು. ಇವೆರಡೂ ಹಾಕ್ಕೊಂಡು ನೀವು ಫಿಶ್ ಫ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಮತ್ತು ಸ್ವಲ್ಪ ಹುಳಿಗೆ ಬೇಕು ಅಂತಂದರೆ ನೀವು ಲೆಮನ್ ಜ್ಯೂಸ್ ಹಾಕೊಬೋದು. ನಾನಿಲ್ಲಿ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಲೆಮನ್ ಜ್ಯೂಸ್ ಹಾಕಿ ಮಾಡೋದಕ್ಕಿಂತ ನೀವು ಹುಣಸೆಹಣ್ಣು ಹಾಕಿ ಮಾಡಿ ನೋಡಿ, ರುಚಿ ಮಾತ್ರ ಸಖತ್ತಾಗಿರುತ್ತೆ ಫಿಶ್ಶು. ಒಂದ್ಸತಿ ಟ್ರೈ ಮಾಡಿ ನೋಡಿ. ಎಲ್ಲರೂ ಲೈಮ್ ಜ್ಯೂಸ್ ಹಾಕ್ತಾರೆ ಜಾಸ್ತಿ, ಬಟ್ ನಾನು ಹುಣಸೆಹಣ್ಣು ಹುಳಿನೇ ಜಾಸ್ತಿ ಹಾಕೋದು, ರುಚಿ ಚೆನ್ನಾಗಿ ಬರುತ್ತೆ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಸ್ವಲ್ಪ ಚೆನ್ನಾಗಿ ಎಲ್ಲ ಕಡೆನೂ ನೀವು ಮಿಕ್ಸ್ ಮಾಡಿ ಇಟ್ಕೊಬೇಕು. ನೋಡಿ, ಇದು ಮಿಕ್ಸ್ ಆಗಿದೆ ಅಲ್ವಾ, ಇದನ್ನು ನೋಡಿ. ಇದನ್ನೇನು ಮಾಡೋಣ, 1 ಅವರ್ ಇಲ್ಲ 1 ಅವರಿಂದ 2 ಅವರ್ವರೆಗೂ ನೀವು ನೆನೆಸ್ಬೇಕಾಗತ್ತೆ. ನೆನೆಸಿದಷ್ಟು ಅಷ್ಟು ಫುಲ್ಲು ಚೆನ್ನಾಗಿ ಬರುತ್ತೆ, ಅದು ಗರಿಯಾಗಿ ಬರುತ್ತೆ. ಇದು ಕೂಡ ನಾನು ಶಾಲೋ ಫ್ರೈಯೇ ಮಾಡೋದು, ಏನು ಡೀಪ್ ಫ್ರೈ ಏನು ಮಾಡಲ್ಲ. ಸೊ ಇದನ್ನು ಅಷ್ಟೇ ನಾನು ಫ್ರೀಝರಲ್ಲಿ ಹಾಕಿ ಎತ್ತಿಕ್ಬಿಡ್ತೀನಿ. ಫ್ರಿಜ್ಜಲ್ಲಿ ಹಾಕ್ತಾಯಿದ್ದೀನಿ. ಇವಾಗೇ ಮಾಡ್ತಾಯಿದ್ದೀನಿ, ಫ್ರಿಜ್ಜಲ್ಲಿ ಹಾಕ್ತಾಯಿದ್ದೀನಿ 1-2 ಅವರ್ಸ್ ಇರಲಿ ಅಂತ. ಮತ್ತು ನಾನಿಲ್ಲಿ ಸ್ವಲ್ಪ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೆ, ಅದೇ ಜಾರಿಗೆ ನಾನು ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ ಮತ್ತು ಇದು ಸ್ವಲ್ಪ ಖಾರದ ಮೆಣಸಿನ್ಕಾಯಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿದ್ದೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಅದೇ ಫ್ರೈ ಮಾಡ್ಕೊಂಡಿದ್ದಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ವಲ್ಪ ತರ್ತರಿಯಾಗಿ ಇದನ್ನು ರುಬ್ಕೊಂಬರಬೇಕು. ಫುಲ್ ನುಣ್ಣಗೆಲ್ಲ ರುಬ್ಬಕ್ಕೆ ಹೋಗಬೇಡಿ. ತರ್ತರಿಯಾಗಿ ರುಬ್ಬಾದ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಖಾರದ ಪುಡಿ, ನೀವು ಕಾಶ್ಮೀರಿ ಚಿಲ್ಲಿ ಪೌಡರ್ ಆದರೂ ಹಾಕ್ಕೋಬೋದು, ಇಲ್ಲ ಖಾರದ ಪುಡಿ ಆದರೂ ಹಾಕ್ಕೋಬೋದು. ಇದನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸೆಮಿ ಪೇಸ್ಟ್ ಥರ ಮಾಡ್ಕೊಬೇಕು, ತುಂಬ ನುಣ್ಣಗೇನು ಬೇಡ. ಆಮೇಲೆ ಇಲ್ಲಿ ನಾನು ಒಂದು ಪ್ಯಾನ್ ತೊಗೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಗ್ರೇವಿಗೆ ಏನು ಬೇಕೋ ಫಿಶ್ ನಾನು ಇದು ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಅದನ್ನು ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ 1-2 ಸ್ಪೂನ್ ಎಣ್ಣೆ ಹಾಕಿ ಒಂದೊಂದೇ ಸೈಡು 2 ಸೈಡೂ ನಾವು ನಿನಕ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಕೆಂಪಗೆ ಚೆನ್ನಾಗಿ ಬರುತ್ತೆ, ನೀವು ನೋಡಿ. ಇವಾಗ ನಾನು ಅದನ್ನು ಒಂದು ಸೈಡ್ ಫ್ರೈ ಆದಮೇಲೆ ನಿಮಗೆ ತಿರ್ಗಾ ತೋರಿಸ್ತೀನಿ. ನೋಡಿ, ಇಷ್ಟು ನಿಮಗೆ ಆದರೆ ಸಾಕು, ಜಾಸ್ತಿ ಫ್ರೈ ಮಾಡಬೇಕು ಅಂತ ಏನೂ ಇಲ್ಲ. ಜಸ್ಟ್ ಆ ಫ್ಲೇವರ್ ಹೋಗಲಿ, ಚೆನ್ನಾಗಿ ಫ್ರೈ ಆದರೆ ಇನ್ನೂ ಸ್ವಲ್ಪ ಫ್ಲೇವರ್ ಬರುತ್ತೆ ಅಂತ. ಸೊ ಇದನ್ನು ತೆಗೆದಿಟ್ಕೊಂಡ್ಬಿಡ್ತಾ ಇದ್ದೀನಿ ಒಂದು ಪ್ಲೇಟಲ್ಲಿ. ಎಲ್ಲ ಫ್ರೈ ಆಯ್ತಲ್ವ, ಈಗ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಬಿಟ್ಟು ಮತ್ತು ಇನ್ನೊಂದು ರೌಂಡ್ ಹಾಕ್ತಾಯಿದ್ದೀನಿ. ಅದನ್ನು ಸುಮ್ಮನೆ ನಿಮಗೆ ಗೊತ್ತಾಗಲಿ ಅಂತ ಇನ್ನೊಂದು ರೌಂಡೂ ಹೇಗೆ ಹಾಕ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಇಷ್ಟನ್ನು ನಾನಿಲ್ಲಿ ಫ್ರೈ ಮಾಡಿಕೊಂಡು ಎತ್ತಿಕ್ಕೊತೀನಿ. ಆಮೇಲೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ. ಆಮೇಲೆ ಈರುಳ್ಳಿ ಪೇಸ್ಟು, ಒಂದು ದೊಡ್ಡ ಈರುಳ್ಳಿ ತೊಗೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಪೇಸ್ಟ್ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಬರುತ್ತಲ್ಲ ಅದು ಫುಲ್ಲು ಹೋಗಬೇಕು. ಸ್ವಲ್ಪ ಲೈಟಿಶ್ ಬ್ರೌನ್ ಕಲರ್ ಬಂದರೆ ಸಾಕು, ಫುಲ್ಲು ಬ್ರೌನ್ ಮಾಡೋಕ್ಕೆ ಹೋಗಬೇಡಿ.
ಮತ್ತು ಫುಲ್ಲು ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ವ ಆ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಈ ಥರ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಹೆಂಗೆ ಅಂತಂದರೆ ಅದು ಎಣ್ಣೆ ಬಿಡ್ತಾ ಇದೆ ನೋಡಿ ಮಧ್ಯದಲ್ಲಿ, ಅದು ಇನ್ನೂ ಸ್ವಲ್ಪ ಬಿಡಬೇಕು ನೋಡಿ. ಈ ಥರ ಇಷ್ಟು ಎಣ್ಣೆ ಬಿಡೋವರೆಗೂ ನೀವು ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುದಿಸಿ, ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ, ಮಸಾಲೆ ಫುಲ್ ಕಪ್ಪಗಾಗ್ಬಿಡುತ್ತೆ ನೋಡಿ. ಎಲ್ಲ ಕಡೆ ಎಣ್ಣೆ ಕಾಣಿಸ್ತಾ ಇದೆಯಲ್ಲ ಅಲ್ಲಿವರೆಗೂ ಇದು ಮಾಡಬೇಕು. ಆಮೇಲೆ ಇಲ್ಲಿ ನಾನಲ್ಲಿ ಒಂದು ದಪ್ಪದು ಟೊಮೊಟೊ ತೊಗೊಂಡಿದ್ದೀನಿ, ಫಾರಮ್ ಟೊಮೊಟೊ ಅಂತಾರಲ್ಲ ಅದನ್ನು ನುಣ್ಣಗೆ ರುಬ್ಕೊಂಡು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಫುಲ್ಲು ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಇದು ಮಿಕ್ಸ್ ಆದಮೇಲೆ ಇದು ಅಷ್ಟೇ ಒಂದು ಸ್ವಲ್ಪ ಕುದಿ ಬಂದಮೇಲೆ ಇದಕ್ಕೆ ನಾನಿಲ್ಲಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಹಸಿ ಮೆಣಸಿನ್ಕಾಯಿ. ನೀವು ಬೇಕಾದ್ರೆ ಇದನ್ನು ಸ್ಕಿಪ್ಪು ಕೂಡ ಮಾಡ್ಬೋದು. ಆಮೇಲೆ ಸ್ವಲ್ಪ ಕರಿಬೇವು, ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಕ್ವಿಕ್ ಮಿಕ್ಸ್ ಕೊಟ್ಬಿಡೋಣ. ಕ್ವಿಕ್ ಮಿಕ್ಸ್ ಆದಮೇಲೆ ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಹುಣಸೆ ರಸ ತೊಗೊಂಡಿದ್ದೀನಿ. ನೀವು ಟೊಮೊಟೊ ನೋಡ್ಕೊಂಡು ಹಾಕ್ಕೊಳ್ಳಿ. ಹುಳಿ ಟೊಮೊಟೊ ಹಾಕಿದ್ರೆ ಹುಣಸೆ ರಸ ಹಾಕೋದೇನು ಬೇಡ. ನಾನಿಲ್ಲಿ ಫಾರಮ್ ಟೊಮೊಟೊ ಹಾಕಿರೋದ್ರಿಂದ ಹುಳಿ ಇರಲ್ಲ ಅಂದ್ಬಿಟ್ಟು ನಾನು ಹುಣಸಿನ ರಸ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಬಿಟ್ಟು ನೀರು ಎಷ್ಟು ಬೇಕು ನಿಮಗೆ, ತೆಳುಗೆ ಎಷ್ಟು ಬೇಕು, ಗಟ್ಟಿಗೆ ಎಷ್ಟು ಬೇಕು ನೋಡ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು, ನನಗೆ ಇನ್ನೊಂದು ಸ್ವಲ್ಪ ತೆಳುಗೆ ಬೇಕು ಅನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನಿಮಗೆ ಗಟ್ಟಿ ಬೇಕು ಅನ್ಸಿದ್ರೆ ಗಟ್ಟಿ, ಇನ್ನೂ ಸ್ವಲ್ಪ ತೆಳುಗೆ ಬೇಕಂದರೆ ಇನ್ನೂ ಸ್ವಲ್ಪ ತೆಳುಗೆ ಹಾಕ್ಕೊಬೋದು. ಆಮೇಲೆ ಇಲ್ಲಿ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನು ಲಾಸ್ಟಲ್ಲಿ ಸ್ವಲ್ಪ ಕಸ್ತೂರಿ ಮೆಥಿ ಹಾಕ್ತಾಯಿದ್ದೀನಿ. ಕಸ್ತೂರಿ ಮೆಥಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಇದು ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡೋಣ. ಅದು ಕುದಿಬೇಕು, ಮಸಾಲೆದು ಒಂದು ಫಿಶ್ ಹಾಕ್ದೇ ಸ್ವಲ್ಪ ಕುದಿಸ್ಬೇಕಿದು. ಆಮೇಲೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಕುದ್ದ ಮೇಲೆ ಇವಾಗ ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿದ್ದಂಥ ಫಿಶ್ಗಳನ್ನ ಹಾಕ್ಬಿಡೋಣ. ಹಾಕ್ಬಿಟ್ಟು ಇದಕ್ಕೇನು ಕುದಿ ಬರಬೇಕು ಅಂತ ಏನಿಲ್ಲ, ಒಂದು 10 ನಿಮಿಷ ಇಲ್ಲ ಒಂದು 8 ನಿಮಿಷ, 8ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಮುಚ್ಚಿಬಿಟ್ಟು ಬೇಗ ಬಿಟ್ಬಿಡಿ ಅಷ್ಟೇ. ನೋಡಿ ಈ ಥರ ಎಣ್ಣೆ ತೇಳ್ಕೊಂಡು ಮೇಲೆ ಬರಬೇಕು, ಅಲ್ಲಿವರೆಗೂ ನೀವು ಬಿಟ್ಬಿಡಬೇಕು. ಅವಾಗಿದು ಚೆನ್ನಾಗಾಗಿದೆ ಅಂತ. ಲಾಸ್ಟಲ್ಲಿ ನಾನಿಲ್ಲಿ ತೆಂಗಿನಕಾಯಿ ಹಾಲು, ಗಟ್ಟಿ ತೆಂಗಿನಕಾಯಿ ಹಾಲು ಹಾಕ್ತಾಯಿದ್ದೀನಿ. ನೀರು ಹಾಕಿ ಜಾಸ್ತಿ ಹಾಕಿ ಮಾಡಿರೋಂಥ ಹಾಲಲ್ಲ, ಗಟ್ಟಿಯಾಗಿ ತಿಕ್ಕಾಗಿರಬೇಕು. ಅದನ್ನು ಹಾಕಿ ಮಿಕ್ಸ್ ಮಾಡಿ 1 ಕಪ್ಪಷ್ಟು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಒಂದು 3ರಿಂದ 4 ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಯಿತು. ನೋಡಿ ಇಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ. ಇದಕ್ಕೆ ನಿಮಗೆ ದೋಸೆಗೆಲ್ಲ, ಚಪಾತಿಗೆ, ಅಕ್ಕಿ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ. ನೀವು ಯಾವುದಕ್ಕೆ ಬೇಕಾದ್ರೂ ಇದು ಮಾಡ್ಬೋದು. ಅನ್ನಕ್ಕೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ. ನಾನಿಲ್ಲಿ ಗೋಧಿ ದೋಸೆ ಮಾಡಿದ್ದೆ, ಅದನ್ನೇ ಹಾಕ್ತಾಯಿದ್ದೀನಿ. ಗೋಧಿ ದೋಸೆ ಜೊತೆ ಫಿಶ್ ಗ್ರೇವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದು. ಟೇಸ್ಟ್ ಮಾತ್ರ ಚೆನ್ನಾಗಿ, ಫಿಶ್ಶು ಅಷ್ಟೇ ಚೆನ್ನಾಗಿ ಬೆಂದಿದೆ. ಇದನ್ನು ನೋಡಿ ಟ್ರೈ ಮಾಡಿ. ಬಾಯ್.